ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ನ್ಯೂಸ್ ರೌಂಡ್ ಅಪ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಖಲಿಸ್ತಾನಿ ಬೆಂಬಲಿಗರ ಆಟಾಟೋಪಕ್ಕೆ ಸಾಕ್ಷಿಯಾಗಿದ್ದ ಕೆನಡಾದ ಬ್ರಾಂಪ್ಟನ್ ಹಿಂದೂ ದೇವಾಲಯದ ಅರ್ಚಕರನ್ನ ಅಮಾನತು ಮಾಡಲಾಗಿದೆ. ಹಿಂಸಾತ್ಮಕ ದೃಶ್ಯಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅರ್ಚಕರನ್ನ ಸಸ್ಪೆಂಡ್ ಮಾಡಲಾಗಿದೆ. ನವೆಂಬರ್ 3ರಂದು ಹಿಂದೂ ಮಹಾಸಭಕ್ಕೆ ಸೇರಿದ ದೇಗುಲ ಆವರಣದಲ್ಲಿ ಖಲಿಸ್ತಾನಿ ಧ್ವಜಗಳನ್ನ ಹೊತ್ತ ಪ್ರತಿಭಟನಾಕಾರರು ಮತ್ತು ಅಲ್ಲಿದ್ದ ಜನರ ನಡುವೆ ಘರ್ಷಣೆ ಸಂಭವಿಸಿತ್ತು. ಈ ವೇಳೆ ಹಿಂಸಾಚಾರದ ವಿಡಿಯೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ದಾರೆ ಅಂತ ಆರೋಪಿಸಿ ಈ ಅಮಾನತು ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ. ವಿಡಿಯೋದಲ್ಲಿ ಖಲಿಸ್ತಾನ ಬೆಂಬಲಿಸುವ ಬ್ಯಾನರ್ ಹಿಡಿದಿರುವ ಕೆಲ ಪ್ರತಿಭಟನಾಕಾರರು ದೇವಾಲಯದ ಸುತ್ತಮುತ್ತಲಿನ ಮೈದಾನದಲ್ಲಿ ಹಲ್ಲೆ ನಡೆಸಿದ್ದ ದೃಶ್ಯಗಳು ಇವೆ. ಆದರೆ ಹಿಂದೂ ಮಹಾಸಭಾ ಸಾಮರಸ್ಯ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಅರ್ಚಕರನ್ನ ಸಸ್ಪೆಂಡ್ ಮಾಡಿದೆ ಎನ್ನಲಾಗಿದೆ. ಆದರೆ ಈ ಬಗ್ಗೆ ಯಾವುದೇ ವಿವರಣೆ ಹೊರಬಂದಿಲ್ಲ. ಭಾರತದ ವಿರುದ್ಧ ಕೆನಡಾ ದುರ್ವರ್ತನೆ ಮುಂದುವರೆದಿದೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಸಂದರ್ಶನವನ್ನ ಪ್ರಸಾರ ಮಾಡಿದ್ದಕ್ಕೆ ಆಸ್ಟ್ರೇಲಿಯಾ ಸುದ್ದಿವಾಹಿನಿಯನ್ನ ಕೆನಡಾ ನಿಷೇಧ ಮಾಡಿದೆ. ಸಂದರ್ಶನದಲ್ಲಿ ಭಾರತ ಕೆನಡಾ ರಾಜತಾಂತ್ರಿಕ ಬಿಕ್ಕಟ್ಟಿನ ಕುರಿತು ಜೈಶಂಕರ್ ಪ್ರತಿಕ್ರಿಯಿಸಿದ್ರು. ಕೆನಡಾದಲ್ಲಿ ಭಾರತ ವಿರೋಧಿ ಶಕ್ತಿಗಳಿಗೆ ರಾಜಕೀಯವಾಗಿ ಅವಕಾಶ ನೀಡಲಾಗ್ತಿದೆ ಅಂತ ಜೈಶಂಕರ್ ಸಂದರ್ಶನದಲ್ಲಿ ಒತ್ತಿ ಹೇಳಿದ್ದರು. ಸಚಿವರು ಕೆನಡಾವನ್ನ ಟೀಕಿಸಿದ್ರಿಂದ ಆಸ್ಟ್ರೇಲಿಯಾ ಟುಡೇ ಚಾನೆಲ್ ಅನ್ನ ನಿರ್ಬಂಧಿಸಲಾಗಿದೆ. ಕ್ಯಾನ್ಬೆರಾದಲ್ಲಿ ನಡೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಜೈಶಂಕರ್ ಮತ್ತು ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವ ಪೆನ್ನಿ ವಾಂಗ್ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ರು. ಈ ಸುದ್ದಿಯನ್ನ ಆಸ್ಟ್ರೇಲಿಯಾ ಟುಡೇ ಪ್ರಸಾರ ಮಾಡಿತ್ತು. ಭಾರತ ಹಾಗೂ ಭೂತಾನ್ ನಡುವೆ ಹೊಸ ವಲಸೆ ಗಡಿ ಚೆಕ್ ಪೋಸ್ಟ್ ತೆರೆಯಲಾಗಿದೆ. ಅಸ್ಸಾಂನ ಬಕ್ಸಾ ಜಿಲ್ಲೆಯ ರದ್ರಂಗದಲ್ಲಿರುವ ಈ ವಲಸೆ ಚೆಕ್ ಪೋಸ್ಟ್ ಅನ್ನ ಗುರುವಾರ ಲೋಕಾರ್ಪಣೆ ಮಾಡಲಾಗಿದೆ. 2023ರಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಭೂತಾನ್ ರಾಜನ ಭೇಟಿಯ ಸಮಯದಲ್ಲಿ ನಡೆದಿದ್ದ ಒಪ್ಪಂದದ ಅನ್ವಯ ಈ ಚೆಕ್ ಪೋಸ್ಟ್ ತೆರೆಯಲಾಗಿದೆ. ಉಭಯ ರಾಷ್ಟ್ರಗಳ ನಡುವೆ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಮಾಡುವ ನಿಟ್ಟಿನಲ್ಲಿ ಈ ಹೊಸ ಚೆಕ್ ಪೋಸ್ಟ್ ಮಹತ್ವದ ಹೆಜ್ಜೆ ಎನ್ನಲಾಗಿದೆ. ವಿಶೇಷ ಅಂದರೆ ಈ ಚೆಕ್ ಪೋಸ್ಟ್ ಮೂಲಕವೇ ಭಾರತಕ್ಕೆ ಭೇಟಿ ನೀಡುವ ಅನ್ಯ ದೇಶಗಳ ಪ್ರವಾಸಿಗರು ಭೂತಾನ್ಗೆ ಸರಾಗವಾಗಿ ಹೋಗಿ ಬರಬಹುದು. ಈ ಹಿಂದೆ ವಿದೇಶಿ ಪ್ರವಾಸಿಗರಿಗೆ ಪಾರೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಥವಾ ಜೈವಾಂಗ್ ಪುಯೇನ್ ಶೋಲಿಂಗ್ ಭೂಗಡಿಯ ಮೂಲಕ ಮಾತ್ರ ಭೂತಾನ್ಗೆ ಪ್ರವೇಶಿಸಲು ಅಥವಾ ನಿರ್ಗಮಿಸಲು ಅನುಮತಿ ನೀಡಲಾಗಿತ್ತು. ಆದರೆ ಇದೀಗ ಈ ಗಡಿ ಚೆಕ್ ಪೋಸ್ಟ್ ಮೂಲಕವೇ ಹೋಗಿ ಬರಬಹುದು. ಅಂದಹಾಗೆ ತೃತೀಯ ದೇಶದ ಪ್ರಜೆಗಳಿಗೆ ಹೊಸ ವಲಸೆ ಚೆಕ್ ಪೋಸ್ಟ್ ತೆರೆಯೋದರಿಂದ ಸಂಪರ್ಕ ಮತ್ತಷ್ಟು ಹೆಚ್ಚಿಸುವ ನಿರೀಕ್ಷೆ ಇದೆ. ಅಲ್ಲದೆ ಇದರಿಂದ ಪ್ರವಾಸೋದ್ಯಮದ ಬೆಳವಣಿಗೆಗೆ ಅನುಕೂಲವಾಗಲಿದೆ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಕಳೆದ ವರ್ಷ ಭೂಕಂಪಕ್ಕೀಡಾಗಿದ್ದ ನೇಪಾಳದಲ್ಲಿ ಮತ್ತೆ ಲಘು ಭೂಕಂಪನ ಸಂಭವಿಸಿದೆ. ರಿಕ್ಟರ್ ಮಾಪಕದಲ್ಲಿ 4ರಷ್ಟು ತೀವ್ರತೆಯ ಕಂಪನ ದಾಖಲಾಗಿದೆ. ಗುರುವಾರ ರಾತ್ರಿ 7:41 ಸುಮಾರಿಗೆ ಭೂಮಿ ಕಂಪಿಸಿದೆ. ಭೂಮಿಯ 10 ಕಿಲೋಮೀಟರ್ ಆಳದಲ್ಲಿ ಕಂಪನ ಸಂಭವಿಸಿದೆ ಅಂತ ಸೆಸ್ಮಾಲಜಿ ಸೆಂಟರ್ ಮಾಹಿತಿ ನೀಡಿದೆ. ನೇಪಾಳದ ಪೂರ್ವ ವಲಯದ ಮಧ್ಯಭಾಗದಲ್ಲಿ ಭೂಕಂಪನದ ಕೇಂದ್ರ ಬಿಂದು ಪತ್ತೆಯಾಗಿದೆ. ಸದ್ಯ ಭೂಕಂಪದಿಂದ ಯಾವುದೇ ಹಾನಿಯಾದ ವರದಿ ಇಲ್ಲ. ಹಿಮಾಲಯ ಪರ್ವತ ಪ್ರದೇಶದಲ್ಲಿ ಬರುವ ನೇಪಾಳದಲ್ಲಿ ಸಣ್ಣ ಕಂಪನಗಳು ಸಹ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತವೆ. ಹೀಗಾಗಿ ಹಿಮಾಲಯ ಕಣಿವೆಯಲ್ಲಿನ ಕಂಪನಗಳು ಅತ್ಯಂತ ಸೂಕ್ಷ್ಮವಾಗಿ ನೋಡಲಾಗುತ್ತೆ. ಮನುಷ್ಯರು ತಿನ್ನುವ ಆಹಾರ ತಿಂದು ಜೀರ್ಣಿಸಿಕೊಳ್ಳುವುದು ಕಷ್ಟ. ಆದರೆ ಇಲ್ಲೊಬ್ಬ ಮಹಿಳೆ ಹಂದಿಗಳಿಗೆ ನೀಡುವ ಆಹಾರವನ್ನೇ ತನ್ನ ಫೇವರೇಟ್ ಫುಡ್ ಮಾಡಿಕೊಂಡಿದ್ದಾಳೆ. ಅಂದಹಾಗೆ ಚೀನಾದಲ್ಲಿ ಈ ಘಟನೆ ನಡೆದಿದೆ. ಕಿಂಗ್ ಕಾಂಗ್ ಲಿಯೂಕ್ ಎಂಬ ಮಹಿಳೆಯೇ ಈ ವಿಲಕ್ಷಣ ಆಹಾರ ತಿಂದು ಸುದ್ದಿಯಾಗಿದ್ದಾಳೆ. ಹಣವನ್ನ ಉಳಿಸಲು ಪ್ರತಿದಿನ ಹಂದಿಯ ಆಹಾರವನ್ನ ತಾನು ಸೇವಿಸುತ್ತಿರುವುದಾಗಿ ಈ ಮಹಿಳೆ ಹೇಳಿಕೊಂಡಿದ್ದಾಳೆ. ತಾನು ಸಾಮಾನ್ಯ ಆಹಾರವನ್ನ ತಿನ್ನುವುದನ್ನೇ ಬಿಟ್ಟಿದ್ದೇನೆ. ಹಂದಿಗಳು ಏನು ತಿನ್ನುತ್ತವೆಯೋ ಅದನ್ನೇ ತಿನ್ನುವುದನ್ನ ರೂಢಿಸಿಕೊಂಡಿದ್ದೇನೆ. ಅವು ಸಾಕಷ್ಟು ಆರೋಗ್ಯಕರ ಮತ್ತು ಪೌಷ್ಟಿಕವಾಗಿದೆ ಅಂತ ಕಿಂಗ್ ಕಾಂಗ್ ಲಿಯೂಕ್ ಹೇಳಿಕೊಂಡಿದ್ದಾಳೆ. ಅಲ್ಲದೆ ಹಂದಿಯ ಆಹಾರ ತಿನ್ನಲು ಶುರು ಮಾಡಿದ ದಿನದಿಂದ ತನ್ನ ದೈನಂದಿನ ಆಹಾರ ಖರ್ಚು ಕೇವಲ 3 ಯುವಾನ್ ಅಂತ ಕಾಂಗ್ ಲಿಯೂಕ್ ಹೇಳಿಕೊಂಡಿದ್ದಾರೆ. ಸದ್ಯ ಮಹಿಳೆಯ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿವೆ. ಸಾಮಾನ್ಯವಾಗಿ ಚೀನಿಯರು ಹುಳು ಹುಪ್ಪಡಿಗಳನ್ನ ಹಾವು ಹೆಬ್ಬಾವುಗಳನ್ನ ತಿಂತಾರೆ ಎನ್ನುವುದು ಗೊತ್ತಿರುವ ಸಂಗತಿ. ಇದೀಗ ಹಂದಿಗಳ ಆಹಾರಕ್ಕೂ ಚೀನಿಯರು ಕಣ್ಣು ಹಾಕಿದ್ದಾರೆ ಎನ್ನುವ ಲಘು ದಾಟಿಯ ಪ್ರತಿಕ್ರಿಯೆಗಳು ಈ ಪೋಸ್ಟ್ಗೆ ಮಾಡಲಾಗಿದೆ. ಬಿಜೆಪಿಗರು ತಮ್ಮನ್ನ ಉದ್ಯಮದ ವಿರೋಧಿ ಅಂತ ಬಿಂಬಿಸ್ತಾ ಇದ್ದಾರೆ. ಇದು ಸರಿಯಲ್ಲ ಅಂತ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಅವರು ಸ್ಪಷ್ಟನೆ ನೀಡಿದ್ದಾರೆ. ನಾನು ಬಿಸ್ನೆಸ್ ವಿರೋಧಿ ಅಲ್ಲ, ಆದರೆ ಏಕಸೌಮ್ಯತೆಯ ವಿರೋಧಿಯಾಗಿದ್ದೇನೆ ಅಂತ
ರಾಹುಲ್ ಗಾಂಧಿ ಸ್ಪಷ್ಟನೆ ನೀಡಿದ್ದಾರೆ. ಉದ್ಯಮ ವಲಯ ಕೆಲವೇ ವ್ಯಕ್ತಿಗಳ ಪ್ರಾಬಲ್ಯದಲ್ಲಿ ಇರುವುದನ್ನು ವಿರೋಧಿಸುತ್ತೇನೆ, ಅಸಮಾನತೆ ಹೆಚ್ಚುವುದನ್ನು ವಿರೋಧಿಸುತ್ತೇನೆ ಅಂತ ರಾಹುಲ್ ಅದಾನಿ ಅಂಬಾನಿ ಹೆಸರು ಹೇಳದೆ ಟೀಕಿಸಿದ್ದಾರೆ. ತಮ್ಮ ವಿಡಿಯೋ ಮೆಸೇಜ್ನಲ್ಲಿ ಅವರು ಈಸ್ಟ್ ಇಂಡಿಯಾ ಕಂಪನಿಯ ಉದಾಹರಣೆ ನೀಡಿದ್ದಾರೆ. ಈಸ್ಟ್ ಇಂಡಿಯಾ ಕಂಪನಿ ಬಿಸಿನೆಸ್ ತಂತ್ರದಿಂದ ಅಲ್ಲ, ಏಕಸೌಮ್ಯ ನಿಯಂತ್ರಣದ ಮೂಲಕ ಭಾರತವನ್ನ ಹಿಡಿತಕ್ಕೆ ತೆಗೆದುಕೊಂಡ್ರು ಅಂತ ರಾಹುಲ್ ಪರೋಕ್ಷವಾಗಿ ಸರ್ಕಾರ ಉದ್ಯಮಿಗಳ ಹಿಡಿತದಲ್ಲಿರಬಾರದು ಅಂತ ವ್ಯಂಗ್ಯವಾಡಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಇಂಡಿ ಕೂಟ ಒಂದಾಗಿರಬಹುದು, ಆದರೆ ಪ್ರಾದೇಶಿಕವಾಗಿ ಅಂಗಪಕ್ಷಗಳ ನಡುವೆ ತುರುಸಿನ ಸ್ಪರ್ಧೆ ಇದೆ. ಕೇರಳದ ವಯನಾಡು ಉಪಚುನಾವಣೆಯಲ್ಲಿ ಎಡರಂಗ ಹಾಗೂ ಕಾಂಗ್ರೆಸ್ ನಡುವೆ ಬಿಗ್ ಫೈಟ್ ನಡೀತಾ ಇದೆ. ವಯನಾಡಿನಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಜಮಾತೆ ಇಸ್ಲಾಂ ಬೆಂಬಲದೊಂದಿಗೆ ಕಣಕ್ಕಿಳಿದಿದ್ದಾರೆ ಅಂತ ಕೇರಳ ಸಿಎಂ ಹಾಗೂ ಎಡರಂಗ ನಾಯಕ ಪಿಣರಾಯಿ ವಿಜಯನ್ ಆರೋಪಿಸಿದ್ದಾರೆ. ಈ ಕುರಿತು ಕೈ ನಾಯಕರ ವಿರುದ್ಧ ಅವರು ಹರಿಹಾಯ್ದಿದ್ದಾರೆ. ಜಮಾತೆ ಇಸ್ಲಾಂ ಯಾವತ್ತೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗೌರವಿಸುವುದಿಲ್ಲ, ಅವರ ಸಿದ್ಧಾಂತ ಯಾವತ್ತೂ ಪ್ರಜಾಪ್ರಭುತ್ವದೊಂದಿಗೆ ಹೊಂದಾಣಿಕೆ ಆಗೋದಿಲ್ಲ. ಹೀಗಿದ್ರೂ ಕಾಂಗ್ರೆಸ್ ಯಾವ ಆಧಾರದಲ್ಲಿ ಬೆಂಬಲ ಪಡೆದಿದೆ ಅಂತ ಪಿಣರಾಯಿ ವಿಜಯನ್ ಪ್ರಶ್ನಿಸಿದ್ದಾರೆ. ಕಾಶ್ಮೀರ ಕಣಿವೆಯಲ್ಲಿ ಉಗ್ರ ಚಟುವಟಿಕೆಗಳು ಮತ್ತೆ ಚಿಗುರೊಡೆದಿದೆ. ಕಟ್ಟುನಿಟ್ಟಿನ ಪಹರೆಯ ಬಳಿಕವೂ ಕಣಿವೆಯಲ್ಲಿ ಭಯೋತ್ಪಾದಕರ ನುಸುಳುವಿಕೆ ಮುಂದುವರೆದಿದೆ. ಬಾರಾಮುಲ್ಲಾ ಜಿಲ್ಲೆಯಲ್ಲಿ ನಡೆದ ಎನ್ಕೌಂಟರ್ನಲ್ಲಿ 2 ಭಯೋತ್ಪಾದಕರನ್ನ ಹೊಡೆದುರುಳಿಸಲಾಗಿದೆ. ಸೋಂಪೋರ್ ಸೆಕ್ಟರ್ನಲ್ಲಿ ಭಯೋತ್ಪಾದಕರ ಇರುವಿಕೆಯ ಖಚಿತ ಮಾಹಿತಿ ಮೇರೆಗೆ ಭದ್ರತಾ ಪಡೆಗಳು ದಾಳಿ ನಡೆಸಿದ್ದವು. ಈ ವೇಳೆ ಗುಂಡಿನ ಚಕಮಕಿ ನಡೆದು ಉಗ್ರರನ್ನ ಎನ್ಕೌಂಟರ್ ಮಾಡಲಾಗಿದೆ. ಘಟನಾ ಸ್ಥಳದಿಂದ ಭಾರಿ ಪ್ರಮಾಣದ ಮದ್ದುಗುಂಡು ಹಾಗೂ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಕಳೆದ 3 ತಿಂಗಳ ಅವಧಿಯಲ್ಲಿ ಕಣಿವೆಯಲ್ಲಿ ನಿರಂತರವಾಗಿ ಉಗ್ರರು ಉಪಟಳ ಕೊಡ್ತಾ ಇದ್ದಾರೆ. ದೂರುದಾರರು ಮತ್ತು ಆರೋಪಿಗಳು ರಾಜಿ ಮಾಡಿಕೊಂಡ ಮಾತ್ರಕ್ಕೆ ಲೈಂಗಿಕ ಕಿರುಕುಳದ ಕೇಸನ್ನ ರದ್ದುಗೊಳಿಸಲು ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಮೂಲಕ ರಾಜಿ ಸಂಧಾನದ ಮೂಲಕ ಬಗೆಹರಿಯುವ ಅಕ್ರಮದ ದಾರಿಯನ್ನ ಕೋರ್ಟ್ ಬಂದ್ ಮಾಡಿದೆ. ಅಪ್ರಾಪ್ತ ವಯಸ್ಸಿನ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಆರೋಪ ಎದುರಿಸಿದ್ದ ಶಿಕ್ಷಕನಿಗೆ ರಿಲೀಫ್ ನೀಡಿದ್ದ ರಾಜಸ್ಥಾನ ಹೈಕೋರ್ಟ್ ತೀರ್ಪನ್ನ ಸುಪ್ರೀಂ ಕೋರ್ಟ್ ತಳ್ಳಿ ಹಾಕಿದೆ. ಅಲ್ಲದೆ ಆರೋಪಿ ಶಿಕ್ಷಕನ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಆದೇಶ ನೀಡಿದೆ. ರಾಜಸ್ಥಾನದ ಗಂಗಾಪುರದಲ್ಲಿ 2022ರಲ್ಲಿ ನಡೆದಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಈ ಮಹತ್ವದ ಆದೇಶ ನೀಡಿದೆ. ಅಂದಹಾಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ಆರೋಪಿಸಿ ಅಪ್ರಾಪ್ತ ದಲಿತ ಬಾಲಕಿಯೊಬ್ಬಳು ಸರ್ಕಾರಿ ಶಾಲೆಯ ಶಿಕ್ಷಕನ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ಲು. ಪ್ರಕರಣದಲ್ಲಿ ಪೋಕ್ಸೋ ಕಾಯ್ದೆ ಮತ್ತು SC/ST ದೌರ್ಜನ್ಯ ತಡೆ ಕಾಯ್ದೆಯನ್ನ ಅನ್ವಯಿಸಲಾಗಿತ್ತು. ವಿಚಾರಣೆ ನಡೆದು ರಾಜಸ್ಥಾನ ಹೈಕೋರ್ಟ್ ಆರೋಪಿಗೆ ರಿಲೀಫ್ ಸಹ ನೀಡಿತ್ತು. ಆದರೆ ಸುಪ್ರೀಂ ಕೋರ್ಟ್ ಈ ನಿರ್ಣಾಯಕ ತೀರ್ಪಿನ ಮೂಲಕ ಲೈಂಗಿಕ ಕಿರುಕುಳದ ವಿರುದ್ಧ ಕಠಿಣ ನಿಲುವು ಪ್ರದರ್ಶನ ಮಾಡಿದೆ. ಮಹಿಳೆಯರ ಅಳತೆ ಮಾಪಕಗಳನ್ನ ಪುರುಷ ದರ್ಜಿಗಳು ಪಡೆಯುವುದರ ಮೇಲೆ ಉತ್ತರ ಪ್ರದೇಶ ಮಹಿಳಾ ಆಯೋಗ ನಿರ್ಬಂಧ ವಿಧಿಸಿದೆ. ಸಾರ್ವಜನಿಕ ಸ್ಥಳದಲ್ಲಿ ಮಹಿಳೆಯರ ಸುರಕ್ಷತೆ ಖಚಿತಪಡಿಸುವ ನಿಟ್ಟಿನಲ್ಲಿ ಹೊಸ ಮಾರ್ಗಸೂಚಿಯಲ್ಲಿ ಈ ಅಂಶ ಸೇರಿಸಲಾಗಿದೆ. ಈ ಪ್ರಕಾರ ಪುರುಷ ಟೈಲರ್ಗಳು ಮಹಿಳೆಯರ ಅಳತೆ ಪಡೆಯುವಂತಿಲ್ಲ. ಅಲ್ಲದೆ ಟೈಲರ್ ಅಂಗಡಿಗಳಲ್ಲಿ ಕಡ್ಡಾಯವಾಗಿ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಬೇಕು ಅಂತ ಆಯೋಗ ಮಾರ್ಗಸೂಚಿಯಲ್ಲಿ ನಮೂದಿಸಿದೆ. ಇಲ್ಲಿವರೆಗೆ ಮನೆ, ಸ್ಟೋರ್, ಅಂಗಳ, ಗ್ರಾಸರಿ ಅಂಗಡಿಗಳಿಗೆ ಸೀಮಿತವಾಗಿದ್ದ CCTV ಇನ್ಮುಂದೆ ಟೈಲರ್ ಅಂಗಡಿಗಳಲ್ಲೂ ಕಂಡುಬರಲಿದೆ. ಇಲ್ಲದೆ ಯೋಗ, ಜಿಮ್ ಕ್ಲಾಸ್ಗಳಲ್ಲೂ ಮಹಿಳಾ ಟ್ರೈನರ್ಗಳನ್ನ ಕಡ್ಡಾಯವಾಗಿ ಇರಬೇಕು ಅಂತ ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ. ಸದ್ಯ UP ಮಹಿಳಾ ಆಯೋಗ ಮಾರ್ಗಸೂಚಿಯ ಕರಡು ತಯಾರಿಸಿದೆ. ಆದರೆ ಕಾರ್ಯಸಾಧ್ಯತೆಯ ಬಗ್ಗೆ ಚರ್ಚೆ ನಡೆಸಿಲ್ಲ. ಮುಂದಿನ ದಿನಗಳಲ್ಲಿ ಈ ಮಾರ್ಗಸೂಚಿ ಅನುಮೋದನೆಯ ಬಳಿಕ ಉತ್ತರ ಪ್ರದೇಶದಲ್ಲಿ ಅನುಷ್ಠಾನಕ್ಕೆ ಬರಲಿದೆ. ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.